so long. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಹನಾ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಡ್ರೈ ಗೋಬಿ ರೆಸಿಪಿನ ಮಾಡ್ತಾ ಇದ್ದೀನಿ. ಸೇಮ್ ನಾವು ಹೋಟೆಲ್ನಲ್ಲಿ ತಿನ್ನೋ ಥರ ಫುಡ್ ಸ್ಟ್ರೀಟ್ನಲ್ಲಿ ಸಿಗುವಂತಹ ಡ್ರೈ ಗೋಬಿನ ಯಾವ ಥರ ನಾವು ಮನೆಯಲ್ಲೇ ಮಾಡ್ಕೋಬೋದು ಅಂತ ಹೇಳಿ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಬನ್ನಿ. ಡ್ರೈ ಗೋಬಿನ ಮಾಡೋದಕ್ಕೆ ನಾನಿಲ್ಲಿ ಗೋಬಿಕೋಸು ಅಂದರೆ ಹೂಕೋಸನ್ನ ತಗೊಂಡಿದ್ದೀನಿ. ಅದನ್ನು ನೀಟಾಗಿ ನಾನಿಲ್ಲಿ ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ. ಮೊದಲಿಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಹಸಿರು ಎಲೆಗಳನ್ನೆಲ್ಲ ನೀಟಾಗಿ ತಕ್ಕೊಂಡು ಒಂದು ಚಾಕುವಿನಿಂದ ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಯಾವ ಸೈಜ್ಗೆ ಬೇಕು ನೋಡಿಕೊಂಡು ಅದನ್ನು ನೀಟಾಗಿ ಕಟ್ ಮಾಡಿ ಇಟ್ಕೊಂಡು ನೆಕ್ಸ್ಟು ಕಟ್ ಮಾಡಿ ಇಟ್ಕೊಂಡಂತಹ ಕೋಸನ್ನೆಲ್ಲನೂ ಕೂಡ ಒಂದು ಬೌಲ್ನಲ್ಲಿ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಅದಕ್ಕೆ ನಾನು ಟರ್ಮರಿಕ್ 1 ಸ್ಪೂನ್ ಆಗೋವಷ್ಟು ಮತ್ತು ಬಿಸಿ ನೀರನ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ಉಪ್ಪನ್ನು ಕೂಡ ನಾವು ಆ್ಯಡ್ ಮಾಡ್ಕೊಬೋದು. ಇಷ್ಟನ್ನು ಹಾಕಿಬಿಟ್ಟು ಒಂದು 2 ಮಿನಿಟ್ಸ್ ನಾನು ಬಿಸಿನೀರಲ್ಲಿನೇ ಕೋಸನ್ನ ಬಿಡ್ತಾ ಇದ್ದೀನಿ. ಒಂದು 2 ಮಿನಿಟ್ಸ್ ಆದಮೇಲೆ ಅದನ್ನು ನೀಟಾಗಿ ನಾನು ಕೈಯಿಂದ ವಾಶ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಕೋಸ್ ಮೇಲೆ ಇರುವಂತಹ ಡೆಸ್ಟ್ ಆಗ್ಬೋದು ಅಥವಾ ಚಿಕ್ಕ ಪುಟ್ಟ ಹುಳು ಆಗಿರ್ಬೋದು ಅಥವಾ ನಮಗೆ ಕಾಣದೇ ಇರುವಂತಹ ಸೂಕ್ಷ್ಮಾಣುಗಳಾಗಿರ್ಬೋದು ಎಲ್ಲದೂ ಕೂಡ ನೀಟಾಗಿ ಬಿಸಿನೀರಿಗೆ ಹಾಕೋದಾಗ ಹೋಗುತ್ತೆ. ಸೊ ನಮಗೆ ಫ್ರೆಶ್ ಗೋಬಿ ಸಿಗುತ್ತೆ. ಹಾಗಾಗಿ ಫಸ್ಟು ನಾವು ಈ ಥರ ಬಿಸಿನೀರಲ್ಲಿ ಗೋಬಿನ ವಾಶ್ ಮಾಡ್ಕೊಬೇಕಾಗತ್ತೆ. ಇವಾಗ ಅಷ್ಟನ್ನು ಕೂಡ ನಾನು ನೀರನ್ನು ಸೋದಿಸ್ಕೊಂಡು ನೆಕ್ಸ್ಟು ಇನ್ನೊಂದು ಬೌಲ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇವಾಗ ಅಂತೂ ನಮಗೆ ಸಂಜೆ ಟೈಮ್ ಆಯಿತು ಅಂತಂದ್ರೇ ಏನಾದರೂ ಕ್ರಿಸ್ಪಿಯಾಗಿ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆವಾಗ ಔಟ್ಸೈಡ್ ಹೋಗಿ ನಾವು ಅನ್ಹೆಲ್ದಿಯಾಗಿ ಮಾಡಿರುವಂತಹದನ್ನು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ಥರ ಒಂದು 30 ಮಿನಿಟ್ಸಲ್ಲಿನೇ ಸೂಪರ್ ಟೇಸ್ಟಿಯಾದಂತಹ ಹೋಟೆಲ್ ಸ್ಟೈಲಿನ ಡ್ರೈ ಗೋಬಿನ ನಾವು ಟ್ರೈ ಮಾಡ್ಬೋದು. ಇದರಲ್ಲಿ ಯಾವುದೇ ರೀತಿ ಪ್ರಿಸರ್ವೇಟಿವ್ನ ನಾವು ಯೂಸ್ ಮಾಡೋದಿಲ್ಲ. ಇವಾಗ ನೆಕ್ಸ್ಟು ಡ್ರೈ ಗೋಬಿನ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಗೋಬಿ, ಕಾರ್ನ್ಫ್ಲೋರು, ಅಕ್ಕಿ ಹಿಟ್ಟು, ಮೈದಾ, ಉಪ್ಪು, ಸಾಂಬಾರು ಪುಡಿ ಮತ್ತು ಸ್ವಲ್ಪ ಖಾರ ಪುಡಿ ಇಷ್ಟನ್ನು ಕೂಡ ನಾನು ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ಖಾರದ ಪುಡಿ ಮತ್ತು ಸಾಂಬಾರು ಪುಡಿನ ನಾನು ಖಾರಕ್ಕೆ ನೋಡಿಕೊಂಡು ತಗೊಂಡಿದ್ದೀನಿ. ಯಾವುದೇ ರೀತಿಯ ಪ್ರಿಸರ್ವೇಟಿವ್ ಆದಂತಹ ಸಾಸ್ಗಳನ್ನ ನಾನಿಲ್ಲಿ ಯೂಸ್ ಮಾಡ್ತಿಲ್ಲ. ನ್ಯಾಚುರಲ್ ಆಗಿಯೇ ಮನೆಯಲ್ಲಿ ಹೋಟೆಲ್ ಸ್ಟೈಲು ಆ್ಯಂಡ್ ಹೋಟೆಲ್ ರುಚಿನ ಗೋಬಿನ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಒಂದು ಬೌಲ್ಗೆ ಗೋಬಿನೆಲ್ಲ ಹಾಕ್ಕೊಂಡು ಒಂದು 2 ಟೀ ಸ್ಪೂನಷ್ಟು ಖಾರ ಪುಡಿನ ತೊಗೊಂಡಿದ್ದೆ. ಖಾರನ ನೋಡಿಕೊಂಡು ತಗೊಳ್ಳಿ. ಅದನ್ನು ಬೌಲ್ಗೆ ಹಾಕೋತಾ ಇದ್ದೀನಿ. ಮತ್ತು ಮೈದಾ, ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರ್ ಇಷ್ಟನ್ನು ಕೂಡ ನಾನು ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ಅದಷ್ಟು ಕೂಡ ಸಮ ಪ್ರಮಾಣದಲ್ಲಿ ಇರಬೇಕು. ಅಷ್ಟನ್ನು ಕೂಡ ನಾನಿಲ್ಲಿ ಆ ಬೌಲ್ಗೆ ಸೇರಿಸ್ಕೋತಾ ಇದ್ದೀನಿ. ನಾನಿಲ್ಲಿ ತೋರಿಸಿದಂತಹ ಎಲ್ಲ ಇಂಗ್ರೀಡಿಯೆಂಟ್ ಕೂಡ ಕಂಪಲ್ಸರಿಯಾಗಿ ಇರಲೇಬೇಕು. ಆವಾಗನೇ ನಮಗೆ ಸೂಪರ್ ಟೇಸ್ಟಿಯಾದಂತಹ ಗೋಬಿ ರೆಡಿ ಆಗುತ್ತೆ. ಇಷ್ಟನ್ನು ಕೂಡ ನಾನು ಹಾಕ್ಕೊಂಡು ಆದಮೇಲೆ ನೆಕ್ಸ್ಟು ಇದಕ್ಕೆ ಸಾಂಬಾರು ಪುಡಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟಿದ್ರೆ ಸಾಕು. ಆ ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಅದನ್ನು ಕಲಿಸ್ಕೊತಾ ಇರಬೇಕಾಗುತ್ತೆ. ಫುಲ್ಲು ಬೋಂಡದ ರೀತಿಯಲ್ಲಿ ತೆಳ್ಳಗೆ ಕಲಿಸ್ಕೊಂಡ್ರೆ ಅದು ನಮಗೆ ಚೆನ್ನಾಗಿ ಬರೋದಿಲ್ಲ, ಮೆತ್ತಗೆ ಆಗುತ್ತೆ. ಆ ಕ್ರಿಸ್ಪಿನೆಸ್ ಏನಿದೆ ಅಲ್ವಾ ಅದು ನಮಗೆ ಸಿಗೋದಿಲ್ಲ. ನಾನಿವಾಗ ತೋರಿಸ್ತಾ ಇದ್ದೀನಲ್ಲ ಇದೇ ಥರ ನಿಧಾನವಾಗಿ ಗೋಬಿಗೆ ನಾವು ಹಾಕಿರೋ ಅಂತಹ ಅಷ್ಟು ಕೂಡ ರೈಸ್ ಪೌಡರ್ ಆಗಿರ್ಬೋದು, ಮೈದಾ ಆಗಿರ್ಬೋದು, ಕಾರ್ನ್ಫ್ಲೋರ್ ಆಗಿರ್ಬೋದು ಅಷ್ಟು ಕೂಡ ನೀಟಾಗಿ ಹೊಂದ್ಕೋಬೇಕು. ಅಲ್ಲಿವರೆಗೂ ನಿಧಾನವಾಗಿ ಕಲಿಸ್ಕೊಬೇಕಾಗತ್ತೆ. ನೆಕ್ಸ್ಟು ಅಷ್ಟನ್ನು ಕೂಡ ನೀಟಾಗಿ ಕಲಿಸ್ಕೊಂಡು ಆದಮೇಲೆ ನಾನಿಲ್ಲಿ ಸ್ವಲ್ಪ ಕಾರ್ನ್ಫ್ಲೋರ್ ಕಮ್ಮಿ ಅಂತ ಅನ್ನಿಸ್ತು ನನಗೆ. ಸೊ ಹಾಗಾಗಿ ನಾನು ಕಾರ್ನ್ಫ್ಲೋರು ಹಾಕ್ಕೊಂಡಿದ್ದೀನಿ. ಸೊ ಕಲಿಸ್ಕೊಂಡು ಆದಮೇಲೆ ಲಾಸ್ಟಲ್ಲಿ ಏನಾದರೂ ನಮಗೆ ಸರಿ ಬಂದಿಲ್ಲ ಅಂತ ಅನ್ನುವಾಗ ಕಲಿಸ್ಕೊತಿರುವಾಗೇ ನೆಕ್ಸ್ಟು ನಾವು ಅದನ್ನು ಆ್ಯಡ್ ಮಾಡ್ಕೊಬೋದು. ಈಗ ನೋಡಿ ಇಷ್ಟನ್ನು ನಾನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಅದನ್ನು ಮುಚ್ಚೆ ಮ್ಯಾಗ್ನೆಟ್ ಆಗೋದಕ್ಕೆ ಬಿಟ್ಟೆ. ಅದು ಮ್ಯಾಗ್ನೆಟ್ ಆಗೋ ಅಷ್ಟರಲ್ಲಿ ನಾನು ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ಇವಾಗ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಬೇಕು. ಹಾಗಾಗಿ ಸ್ವಲ್ಪ ಬೇಗ ನಾನಿಲ್ಲಿ ಎಣ್ಣೆನ ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಸೊ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾನು ಗೋಬಿನ ಬಿಡ್ತಾ ಇದ್ದೀನಿ. ಒಂದೊಂದಾಗಿಯೇ ನಾನಿಲ್ಲಿ ಗೋಬಿನ ಬಿಡ್ತಾ ಇದ್ದೀನಿ. ಸೊ ನಾವು ಒಟ್ಟೊಟ್ಟಿಗೆ ಬಿಟ್ಟಾಗ ಅದು ಸರಿಯಾಗಿ ಬರೋದಿಲ್ಲ, ಒಂದಕ್ಕೊಂದು ಕಂಟ್ಕೊಬಿಡುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಒಂದೊಂದೇ ಗೋಬಿಗಳನ್ನ ನೀಟಾಗಿ ಆಯಿಲ್ನಲ್ಲಿ ಹಾಕೋತಾ ಇದ್ದೀನಿ. ಫ್ಲೇಮ್ನ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ, ಹೈ ಫ್ಲೇಮಲ್ಲಿ ಇಟ್ಕೊಂಡಿಲ್ಲ. ಯಾಕಂದರೆ ಹಾಕೋದು ನಿಧಾನ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅದು ಒತ್ತೋಗ್ಬಿಡುತ್ತೆ ಅಥವಾ
ಎಲ್ಲನೂ ಕೂಡ ಪಾನಲ್ಲಿ ಉಳ್ಕೊಂಬಿಡುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊತಾ ಇದ್ದೀನಿ. ಅಷ್ಟೂ ಹಾಕಿ ಆದಮೇಲೆ ಒಂದು ಮೀಡಿಯಮ್ ಫ್ಲೇಮ್ನ ಮಾಡಿಕೊಂಡು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ಡ್ರೈ ಗೋಬಿ ಇದೆಯಲ್ಲ, ಇದು ಪಟ್ಟ ಅಂತ 5 ನಿಮಿಷಕ್ಕೇನೆ ಏನು ಬೆಂದ್ಬಿಡೋದಿಲ್ಲ. ಮಿನಿಮಮ್ ಒಂದು 10 ಮಿನಿಟ್ಸ್ ಆಯಿಲ್ನಲ್ಲಿ ನಾವು ಬೇಯಿಸ್ಬೇಕಾಗತ್ತೆ. ಇದು ಬ್ರೌನ್ ಕಲರ್ಗೆ ಬರುತ್ತೆ ಗೋಬಿ. ನಾವು ಆಲ್ಮೋಸ್ಟ್ ನೋಡಿರ್ತೀವಿ ಅಲ್ವಾ ಸ್ಟ್ರೀಟಲ್ಲೆಲ್ಲ ಯಾವ ಕಲರಲ್ಲಿ ಸಿಗುತ್ತೆ ಗೋಬಿ ಅಂತ ಹೇಳಿ. ಆ ಕಲರ್ಗೆ ಬರೋ ತನಕ ನಾವಿಲ್ಲಿ ಸ್ವಲ್ಪ ಬ್ರೌನ್ ಕಲರ್ಗೆ ಬರೋ ತನಕ ಆಯಿಲ್ನಲ್ಲಿ ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ. ನಾನಿವಾಗ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಇಷ್ಟು ಬೆಂದ ಮೇಲೆ ಅದನ್ನು ಒಂದು ಪ್ಲೇಟ್ಗಾಗಿರ್ಬೋದು ಅಥವಾ ಬೌಲ್ಗಾಗಿರ್ಬೋದು ಅದನ್ನು ಅಷ್ಟನ್ನು ಕೂಡ ನಾನಿಲ್ಲಿ ಎತ್ತಿ ಇಟ್ಕೋತಾ ಇದ್ದೀನಿ. ಇದೇ ಥರ ಸೇಮ್ ನಾನು ಎಲ್ಲ ಗೋಬಿಗಳನ್ನ ಎಷ್ಟು ನಾವು ಮಾಡ್ಕೊಂಡಿರ್ತೀವಿ ಅಲ್ವಾ ಅಷ್ಟನ್ನು ಕೂಡ ನಾನಿಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ನಾವು ಗೋಬಿ ಎಲ್ಲ ಬೆಂದು ತೆಗೆಯುವಾಗ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ತೆಕ್ಕೊತಾ ಇದ್ದೀನಿ. ಅದ್ರ ಮಧ್ಯೆ ಕರಿಬೇವು ಸಿಕ್ಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ಹಾಗಾಗಿ ನಾನು ಲಾಸ್ಟಲ್ಲಿ ತೆಗೆಯುವಾಗ ಒಂದು ಸ್ವಲ್ಪ ಕರಿಬೇವನ್ನ ಎಣ್ಣೆಯಲ್ಲಿ ಹಾಕ್ಕೊಂಡು ತೆಕ್ಕೊಂಡ್ರೆ ಅದೊಂಥರ ಡಿಫ್ರೆಂಟ್ ಟೇಸ್ಟ್, ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ನೀವು, ಬಜ್ಜಿಗಾಗಿರ್ಬೋದು ಅಥವಾ ಈ ಥರ ಗೋಬಿಗೆ ಆಗಿರ್ಬೋದು ತುಂಬಾ ಚೆನ್ನಾಗಿ ಅನಿಸುತ್ತೆ. ಅಷ್ಟನ್ನು ಕೂಡ ನೀಟಾಗಿ ನಾನು ಎಣ್ಣೆಯಲ್ಲಿ ಬೇಯಿಸ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಅದರ ಜೊತೆಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಮತ್ತು ಒಂದು ಅರ್ಧ ಹೋಳು ನಿಂಬೆ ಹಣ್ಣನ್ನು ಹಾಕ್ಕೊಂಡು ತಿಂತಾ ಇದ್ದರೆ ಸೇಮ್ ನಾವು ಔಟ್ಸೈಡ್ ತಿಂದಷ್ಟೇ ಅನಿಸುತ್ತೆ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಒಂದು ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.